ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಮನೆಯಲ್ಲೇ ಪನ್ನೀರ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಹೋಮ್ ಮೇಡ್ ಪನ್ನೀರ್. ಪನ್ನೀರಿಂದ ಮಾಡಿರುವ ಅಡುಗೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಮತ್ತು ಅಷ್ಟೇ ರುಚಿನೂ ಕೂಡ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಪನ್ನೀರನ್ನು ತಿನ್ನಬೇಕು ಅಂತ ಆಸೆ ಇರುತ್ತೆ, ಆದರೆ ಅಂಗಡಿಯಿಂದ ತಂದು ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಮೈದಾ ಮತ್ತು ಕೆಮಿಕಲ್ ಮಿಶ್ರಿತವಾಗಿರೋದೇ ಹೆಚ್ಚು. ಅಂಥವರು ಮನೆಯಲ್ಲೇ ಈ ರೀತಿಯಲ್ಲಿ ಪನ್ನೀರನ್ನು ಮಾಡಿ ತಿನ್ಬೋದು. ಈ ಹೋಮ್ ಮೇಡ್ ಪನ್ನೀರನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಲೀಟರ್ ಆಗುವಷ್ಟು ಕೆನೆಭರಿತ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಅಂದರೆ ಈ ರೀತಿಯಲ್ಲಿ ಕುದಿ ಬರಬೇಕು. ಇದಕ್ಕೆ ನಾನಿಲ್ಲಿ 4 ಚಮಚ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಅಂದರೆ ಹಾಲನ್ನು ಒಡಿಲಿಕ್ಕಿದೆ, ಅಂದರೆ ಹಾಲು ಒಡೆದ್ರೆ ಮಾತ್ರ ಪನ್ನೀರ್ ಮಾಡಲಿಕ್ಕಾಗೋದು. ಇಲ್ಲಿ ನೀವು ಲಿಂಬೆಹಣ್ಣಿನ ರಸದ ಬದಲಿಗೆ ವಿನಿಗರನ್ನು ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ಒಂದು ಜರಡಿಯ ಮೇಲೆ ಕಾಟನ್ ಬಟ್ಟೆಯನ್ನು ಇಟ್ಟು ಗಾಳಿಸ್ಕೊಳ್ಬೇಕು. ನೀರು ಮತ್ತು ಕ್ರೀಮು ಸಪ್ರೇಟ್ ಆಗಬೇಕು. ಈ ರೀತಿಯಲ್ಲಿ ಹಾಲನ್ನು ಒಡಿಲಿಕ್ಕೆ ಲಿಂಬೆಹಣ್ಣು ಇಲ್ಲ ವಿನಿಗರನ್ನು ಬಳಸೋದ್ರಿಂದ ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ಮೇಲ್ಗಡೆಯಿಂದ ತಣ್ಣೀರನ್ನು ಹಾಕಿ ಕ್ಲೀನ್ ಮಾಡ್ಕೊಂಡು ನೋಡಿ ಈ ರೀತಿಯಲ್ಲಿ, ಅಂದರೆ ಅದು ಹುಳಿಯಾಗಿ ಇರುತ್ತೆ. ನಂತರ ಈ ಬಟ್ಟೆಯನ್ನು ಈ ರೀತಿ ರೋಲ್ ಮಾಡಿ ಅದರಲ್ಲಿರೋ ನೀರಿನ ಅಂಶವನ್ನು ಹಿಂಡಿ ತೆಗಿಬೇಕಾಗತ್ತೆ. ಅಂದರೆ ತುಂಬ ಗಟ್ಟಿಯಾಗಿ ಹಿಂಡೋದೆಲ್ಲ ಬೇಡ. ನೋಡಿ ಈ ರೀತಿಯಲ್ಲಿ ನಾವು ಗಾಳಿಸಿರುವಂತಹ ಈ ಹಾಲಿನ ನೀರನ್ನು ಕೂಡ ಏನಾದರೂ ಕರಿಯನ್ನು ಮಾಡಿದಾಗ ಬಳಸ್ಬೋದು. ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇರುತ್ತೆ, ವೇಸ್ಟ್ ಮಾಡೋದು ಬೇಡ. ಈ ರೀತಿ ಹಿಂಡಿ ಆದಮೇಲೆ ಇದಕ್ಕೆ ಶೇಪ್ ಕೊಡಬೇಕು. ನಿಮಗೆ ರೌಂಡ್ ಶೇಪ್ ಬೇಕಿದ್ದರೂ ಕೊಡ್ಬೋದು, ಇಲ್ಲ ಹಾಗೆ ಸ್ಕ್ವೇರ್ ಶೇಪಲ್ಲೂ ಕೂಡ ನಿಧಾನವಾಗಿ ಸೆಟ್ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಈ ಪನ್ನೀರನ್ನು ಬಟ್ಟೆಯೊಳಗಡೆ ಮಡಚಿ ಇದರ ಮೇಲ್ಗಡೆ ಯಾವುದೇ ಆದಂಥ ಭಾರವಾದ ವಸ್ತುವನ್ನು ಇಟ್ಟು 3 ರಿಂದ 4 ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು. ಅದರೊಳಗಡೆ ಇರೋ ನೀರು ಕೂಡ ಕೆಳಗಡೆ ಇಳಿದು ಪನ್ನೀರು ಒಂದು ಒಳ್ಳೆಯ ಶೇಪ್ ಬಂದಿರುತ್ತೆ. ನಾನಿಲ್ಲಿ ಒಂದು 3-4 ಗಂಟೆಗಳ ಕಾಲ ಬಿಟ್ಟು ಅದಾದಮೇಲೆ ಒಂದು ರೌಂಡ್ ಶೇಪ್ ಇರುವಂಥ ಪಾತ್ರೆಗೆ ಹಾಕಿ ಫ್ರಿಜ್ ಒಳಗಡೆ ಇಟ್ಟು ತೆಗೆದು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಹೊರಗಡೆಯಿಂದ ತಂದಿರುವಷ್ಟು ಗಟ್ಟಿಯಾಗಿ ಬರದೇ ಇದ್ದರೂ ಕೂಡ, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ, ಮೈದಾವನ್ನು ಸೇರಿಸಲಿಲ್ಲ. ಇದಕ್ಕೆ ಬರೀ ಹಾಲು ಮತ್ತು ಲಿಂಬೆಹಣ್ಣಿನ ರಸವನ್ನು ಮಾತ್ರ ಬಳಸಿರೋದ್ರಿಂದ ಇದು ಒಂದು ರೀತಿ ಆರೋಗ್ಯಕರವಾದಂಥ ಹೋಮ್ ಮೇಡ್ ಪನ್ನೀರ್ ಅಂತಲೇ ಹೇಳ್ಬೋದು. ಯಾವುದೇ ಗ್ರೇವಿ, ಕರಿ ಎಲ್ಲವನ್ನು ಮಾಡ್ಬೋದು, ಬಹಳನೇ ರುಚಿಯಾಗಿರುತ್ತೆ. ಹೊರಗಡೆಯಿಂದ ತಂದಿರುವಂಥ ಪನ್ನೀರಿಗೂ ಮನೆಯಲ್ಲಿ ಮಾಡಿರುವಂಥ ಹೋಮ್ ಮೇಡ್ ಪನ್ನೀರಿಗೂ ತುಂಬಾ ವ್ಯತ್ಯಾಸ ಇದೆ. ರುಚಿಯಲ್ಲೂ ಕೂಡ ನೋಡಲಿಕ್ಕೂ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಹೊಸ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಪರಿಶ್ರಮ ಕಿಚನನ್ನು ಫಾಲೋ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಂತೂ ಮರಿಬೇಡಿ. ಧನ್ಯವಾದಗಳು.